ಕಲ್ಲು ತೂರಾಟದ ಹಿಂದೆ ಸಂಘಟನೆಗಳ ಕೈವಾಡ ಇದೆಯಾ ಅನ್ನುವಂತಹ ಅನುಮಾನ. ಸಂಘಟನೆಗಳಲ್ಲಿ ಬಂಧಿತರು ಗುರುತಿಸಿಕೊಂಡಿದ್ರಾ ಅನ್ನೋದನ್ನ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಬಂಧಿತ ಆರೋಪಿಗಳಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಅಂತ ಕೂಡ ವೆರಿಫಿಕೇಶನ್ ಮಾಡ್ತಿದ್ದಾರೆ. ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಂಡು ಇವರ ಜನ್ಮ ಜಾಲಾಡೋದಕ್ಕೆ ಪೊಲೀಸರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಘಟನೆ ನಡೆದಂತಹ ಸ್ಥಳ ಇತ್ತಲ್ಲ, ಅಲ್ಲಿಯ ಸಿಸಿಟಿವಿ ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಕಲ್ಲು ತೂರಾಟದ ಹಿಂದೆ ನಿಜಕ್ಕೂ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿರುವಂಥದ್ದು. ರಾಜ್ಯದ ಯಾವುದೇ ಭಾಗದಲ್ಲಿ ಈ ರೀತಿಯ ಗಲಭೆಗಳಾದಂತಹ ಸಂದರ್ಭದಲ್ಲಿ ಸಂಘಟನೆಗಳ ಕೈವಾಡದ ಅನುಮಾನ ಬಂದೇ ಬರುತ್ತೆ. ಯಾಕೆಂದ್ರೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಕಲ್ಲುಗಳ ಸಂಗ್ರಹವಾಗಿತ್ತು, ಲೈಟ್ಗಳ ಆಫ್ ಆಗಿತ್ತು. ಹಾಗಾಗಿ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವತ್ತು ಮದ್ದೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಸಾಕಷ್ಟು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಇದರ ಜೊತೆಗೆ ಯಾರು ಕಲ್ಲು ತೂರಾಟ ಮಾಡಿದ್ರು ಆ ಕಿಡಿಗೇಡಿಗಳ ಸಂಪೂರ್ಣವಾದಂಥ ಒಂದು ತನಿಖೆಗೂ ಕೂಡ ಪೊಲೀಸ್ ಇಲಾಖೆ ಹಿಡಿದಿರುವಂಥದ್ದು. ಘಟನೆಯ ಕುರಿತು ಸಂಪೂರ್ಣವಾಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆ ಸಂಗ್ರಹವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಯಾವ ಸಮಯದಲ್ಲಿ ಕಲ್ಲು ತೂರಾಟ ಆಯಿತು, ಯಾವ ಟೈಮ್ಗೆ ಕಲ್ಲು ತೂರಾಟ ಆಯಿತು, ಎಲ್ಲಿಂದ ಕಲ್ಲು ಬಂದವು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಈ ಒಂದು ರಾಮ್ ರಹೀಂ ನಗರದ ಒಂದು ಮಸೀದಿ ಏನಿದೆ, ಮಸೀದಿ ಪಕ್ಕದಿಂದ ಕಲ್ಲು ತೂರಾಟ ಆಯಿತು ಅಂತ ಏನೊಂದು ಮಾಹಿತಿ ಇದೆ. ಆ ನಿಟ್ಟಿನಲ್ಲೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಮಸೀದಿ ಪಕ್ಕದಲ್ಲೇ ಒಂದು CCTV ಕ್ಯಾಮ್ರಾ ಕೂಡ ಇದೆ. ಇದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಪೊಲೀಸ್ನವರು ಮುಂದಾಗಿರುವಂಥದ್ದು. ಇಲ್ಲಿರುವಂಥ ಒಂದಷ್ಟು ಫುಟೇಜಸ್ಗಳನ್ನು ಕೂಡ ತೆಗೆದುಕೊಂಡೋಗಿ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸ್ನವರು ಮುಂದಾಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಆ ಮಸೀದಿ ಪಕ್ಕದಲ್ಲಿರುವಂಥ ಒಂದು 2-3 ರಸ್ತೆಗಳೇನಿದೆ, ಆ ರಸ್ತೆಗಳ ಅಕ್ಕಪಕ್ಕವೇ ಎಲ್ಲವೂ ಕೂಡ ಒಂದಷ್ಟು CC ಕ್ಯಾಮ್ರಾಗಳ ಅಳವಡಿಕೆ ಕೂಡ ಇದೆ. ಮನೆಗಳಲ್ಲಿರುವಂಥ CC ಕ್ಯಾಮ್ರಾಗಳನ್ನು ಕೂಡ ಪೊಲೀಸರು ತನಿಖೆ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಅವತ್ತು ಘಟನೆ ನಡೆದಂಥ ದಿನ ಏನಿದೆ, ಅವತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ಒಂದು ಐಮಾಸ್ ಲೈಟ್ ಇದೆ ಈ ಒಂದು ರಸ್ತೆಯಲ್ಲಿ. ಆ ರಸ್ತೆಯ ಐಮಾಸ್ ಲೈಟನ್ನು ಆಫ್ ಮಾಡಿ ಬಳಿಕ ಕಲ್ಲು ತೂರಾಟ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಸ್ಥಳೀಯರು ಮಾಹಿತಿಯನ್ನು ನೀಡಿದರು. ಅದರ ಒಂದು ಹಿನ್ನೆಲೆಯಲ್ಲೂ ಕೂಡ